ಎಲ್ಲರಿಗೂ ನಮಸ್ಕಾರ. ಈ ದಿನ ಶಿರಾ ನಗರದ ಯೋಜನಾ ಪ್ರಾಧಿಕಾರವು ನಗರಾಭಿವೃದ್ಧಿ ಪ್ರಾಧಿಕಾರವಾಗಿ ಮೇಲ್ದರ್ಜೆಗೆ ಹೋಗಿರುತ್ತೆ. ಅದರ ಸದಸ್ಯರುಗಳಾಗಿ ನಮ್ಮ ಕಾಳಪ್ಪನವರು ಮತ್ತು ಶ್ರೀನಿವಾಸ್ ಅವರು ಹಾಗೂ ತೇಜು ಭಾನುಪ್ರಕಾಶ್ ಅವರು, ಈ 3 ಜನ ಆಯ್ಕೆಯಾಗಿರುತ್ತಾರೆ. ಲಕ್ಷ್ಮೀದೇವಮ್ಮ ಇವರುಗಳು ಸದಸ್ಯರಾಗಿರ್ತಾರೆ. ನಮ್ಮ ನಗರಾಧ್ಯಕ್ಷ ಆದಂಥ ಮಂಜಣ್ಣವರು ಅಧ್ಯಕ್ಷರಾಗಿರ್ತಾರೆ. ಇವುಗಳನ್ನು ನಮ್ಮ ನಾಯಕರಾದಂಥ ಟಿ.ಬಿ. ಜಯಚಂದ್ರ, ಸುನಿಲ್ ಅವರು ಆಯ್ಕೆಯಾಗಿರ್ತಾರೆ. ಅದ್ರ ಜೊತೆಗೆ ನಾವು ಸಹಕಾರ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿನ ನಮ್ಮ ಎಸ್.ಎಲ್. ರಂಗನಾಥ್ ಅಣ್ಣವರು, ನಮ್ಮ ಸಮಾಜದ ಹಿರಿಯ ಮುಖಂಡರು, ನಗರಸಭಾ ಸದಸ್ಯರು ಆದಂಥ ನಮ್ಮ ಗೆಳೆಯರು ಬಂಧುಗಳು ಆದಂಥ ಎಸ್.ಎಲ್. ರಂಗನಾಥ್ ಅಣ್ಣವರು ಭಾಳ ದಿವಸದಿಂದ ಅವ್ರನ್ನ ಸನ್ಮಾನಿಸಬೇಕು ಅಂತಕ್ಕಂಥದ್ದು ಇತ್ತು. ಈ ದಿನ ಒಂದು ಅವಕಾಶ ಕೂಡ ಬಂದಿದೆ. ಅವ್ರನ್ನೂ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ಈ ದಿನ ಇಟ್ಕೊಂಡಿದ್ದೀವಿ. ಅವರಿಗೆ ಎಲ್ಲರಿಗೂ ಶುಭ ಆಗಲಿ, ಒಳ್ಳೆಯದಾಗಲಿ. ಇವ್ರನ್ನೆಲ್ಲ ಆಯ್ಕೆ ಮಾಡೋದಕ್ಕೆ ನಮ್ಮ ನಾಯಕರಾದಂಥ ಟಿ.ಬಿ. ಜಯಚಂದ್ರ ಅವರು ಸಹಕರಿಸಿರುತ್ತಾರೆ. ಮತ್ತು ನಮ್ಮ ನಗರಾಧ್ಯಕ್ಷರು ಗೆಳೆಯರು ಆದಂಥ ಮಂಜಣ್ಣ ಅವರು ಸಹ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇವೆಲ್ಲ ಕಾರ್ಯಕ್ರಮಗಳು ಇವ್ರಿಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಶುಭ ಕೋರೋದಕ್ಕೆ ಈ ದಿನ ನಮ್ಮ ಸ್ನೇಹಿತರು, ಅವರ ಬಂಧು ಬಳಗದ ಎಲ್ಲ ಗೆಳೆಯರು ಸೇರಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಮೊನ್ನೆ ಏನು ಯೋಜನಾ ಪ್ರಾಧಿಕಾರ ಇತ್ತು, ಈಗ ಸಿರಾ ನಗರ ಅಭಿವೃದ್ಧಿ ಪ್ರಾಧಿಕಾರ ಆಗೈತೆ. ಇನ್ನು ಸಿರಾ ನಗರದಲ್ಲಿ ಎಲ್ಲ ಕೆಲಸಗಳೂ ಅಂದರೆ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತೆ, ಅಂದರೆ ಜಮೀನುಗಳನ್ನ ಪರಿವರ್ತನೆ ಮಾಡೋದು, ಭೂ ಪರಿವರ್ತನೆ ಮಾಡೋದು ಒಂದು ವಿಶೇಷವಾದ, ಅಂದರೆ ಮೊದಲೆಲ್ಲ ತುಮಕೂರಲ್ಲಿ ಮಾಡಿಸ್ಕೊಂಬರ್ಬೇಕಾಗಿತ್ತು. ಈಗ ಎಲ್ಲ ಕೆಲಸಗಳು ಸಿರಾದಲ್ಲೇ ಆಗ್ತವೆ. ಈ ಒಂದು ಏನು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ಹನುಮಾನ್ ಬಸ್ ಮಾಲೀಕರಾದಂಥ ಮಂಜಣ್ಣವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಮತ್ತು ಉಳಿದ 4 ಜನ ಲಕ್ಷ್ಮೀದೇವಮ್ಮ, ತೇಜು ಭಾನುಪ್ರಕಾಶ್, ಶ್ರೀನಿವಾಸ್, ಕಾಳಪ್ಪನವರು, ಈ 4 ಜನ ಡೈರೆಕ್ಟರ್ಗಳಾಗಿ ಆಯ್ಕೆ ಆಗಿರ್ತಾರೆ. ಇವರೆಲ್ಲರಿಗೂ ನಾನು ಹಾಗೂ ಸುನಿಲ್ ಅವರು ಒಟ್ಟು 4 ಜನ 5 ಜನ ಆಗಿರ್ತಾರೆ. ಇವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇವರು ಇನ್ನೂ ಹೆಚ್ಚಿನದಾಗಿ ಕೆಲಸ ಕಾರ್ಯಗಳನ್ನ ಅಧ್ಯಕ್ಷರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳು ಮಾಡಿಕೊಡ್ಲಿ ಅಂತ ಇವರೆಲ್ಲರಿಗೂ ನಾನು ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ಎಸ್.ಎಲ್. ರಂಗನಾಥರಾದಂಥ ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ಕನಕ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಸದಸ್ಯರು, ನಿರ್ದೇಶಕರಾಗಿದ್ದಾರೆ. ಇವ್ರಿಗೆ ನಮ್ಮ ರಾಜ್ಯ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವ್ರನ್ನೂ ಸಹ ನಾನು ಸನ್ಮಾನಿಸಿ ಅವ್ರನ್ನೂ ಗೌರವಿಸ್ತಾ ಇದ್ದೀನಿ. ಅವ್ರಿಗೂ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಹುದ್ದೆಗಳು ಸಿಗಲಿ, ಅವರು ಇನ್ನೂ ರಾಜಕೀಯವಾಗಿ ಹೆಚ್ಚಿನದಾಗಿ ಬೆಳೀಲಿ ಅಂತ ನಾನು ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ.